ನನಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅದು ನನ್ನ ಈ ಮಟ್ಟಕ್ಕೆ ನನಗೆ ಇವತ್ತು ಈ ಎಷ್ಟೊಂದು ಪ್ರೀತಿ ಸಿಗ್ತದೆ ಈ ಒಂದು ಅಡಿಗೆಯಿಂದ ಅಂತ ನನಗೆ ಗೊತ್ತಿರಲಿಲ್ಲ. ಮಾಸ್ಟರ್ ಶೆಫಾಚ 8 ವಾರನ್ನು ತುಂಬಿದೈ ಅಚ್ಚಿಲಿ ರುಚಿಕರವಾದಂತಹ ವಿಚಾರಗಳನ್ನು ಜನರಿಗೆ ತಲುಪುವ ಹಾಗೆ ಹೇಳಿದ್ದೀರಿ. ನಮ್ಮ ಕರಾಡದ ಖಾದ್ಯಗಳೇ ನಾನು ಜಾಸ್ತಿ ಸಹ ಲಾಕ್ಡೌನ್ ಅಲ್ಲಿ ಮಾಡಿದ್ದು. ಶೆಫ್ ರಣವೀರ್ ಫಸ್ಟ್ ಹೌದಾ ಅಂತ ಹೇಳಿ ನೆಕ್ಕಿ ತಿಂದು ಸಕ್ಕುಂ ಕಲ್ಲ ಅಂತ ಹೇಳಿದ್ರು. ಈಗ ನಾವು 40 ಅಡಿಗೆಗಳಲ್ಲಿ ಸಾಧಾರಣ 27 ಕರಾಡ ಅಡಿಗೆ ಮಾಡಿದ್ದೇವೆ. आज आप एप्रन नहीं डिजर्व कर रहे हैं, एप्रन आपको डिजर्व कर रहा है. ಅದು ಹೇಳಿದ್ರು. Yes. ನಾನು ನನ್ನ ಕಣ್ಣ ಎದುರು ಇನ್ನೂ ಸಹ ಉಂಟು. Yes. ಅವನಿಕ ವೇಣುಅಜ್ಜ ನಮಸ್ಕಾರ. ವೇಣುಣ್ಣ ಅವನಿಕ ನಮಸ್ಕಾರ. ಅವನಿಕ ಮಳ್ಳವೆ ಅವನಿ ತೊಂದರೆ. ಮಾಸ್ಟರ್ ಶೆಫಾಚ 8 ವಾರನ್ನು ತುಂಬಿದೈ ಅಚ್ಚಿಲಿ 8 ವಾರ ನೀವು ಅಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಕರಾಡ ಸಂಸ್ಕೃತಿ, ಕರಾಡ ಖಾದ್ಯಗಳನ್ನು, ಕರಾಡದ ವಿವಿಧ ರೀತಿಯ ರುಚಿಕರವಾದಂತಹ ವಿಚಾರಗಳನ್ನು ಜನರಿಗೆ ತಲುಪುವ ಹಾಗೆ ಹೇಳಿದ್ದೀರಿ. ನಮ್ಮ ಪ್ರದೇಶದ ವಿಶಿಷ್ಟವಾದಂತಹ ನಮ್ಮ ಮನೆತನಗಳು, ನಮ್ಮ ಕರಾಡ ನಡೆಕೊಂಡು ಬಂದಂತಹ ಪರಂಪರೆಯಲ್ಲಿದ್ದಂತಹ ಅನೂಹ್ಯ ವಿಚಾರಗಳನ್ನು ಜನರೆದುರು ಪ್ರಸ್ತುತಪಡಿಸಿದ್ದೀರಿ. 8 ವಾರ ನಮ್ಮನ್ನು ನೀವು ಅಲ್ಲಿ ಪ್ರಸ್ತುತಪಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ. ಮುಂದಿನ ಕೆಲವು ನಿಮಿಷಗಳ ಕಾಲ ನಿಮ್ಮ ಆ ಅನುಭವಗಳನ್ನು, ನೀವು ಅಲ್ಲಿ ಕಳೆದಂತಹ ದಿನಗಳನ್ನು, ನೀವು ಅಲ್ಲಿ ಮಾಡಿದಂತಹ ಸಾಧನೆಗಳನ್ನು ನಾವು ಜೊತೆಗಿದ್ದುಕೊಂಡು ಒಂದಷ್ಟು ಮಾತಾಡೋಣ, ಹರಟೆ ಹೊಡೆಯೋಣ, ಒಂದಷ್ಟು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳೋಣ. ನೀವು ಅಪ್ಪ ಮಗಳು ಜೋಡಿಯಾಗಿ ಹೋಗಿ ಈ ಸ್ಪರ್ಧೆಯಲ್ಲಿ ನಮ್ಮನ್ನು ಪ್ರತಿನಿಧಿಸಿದ್ದೀರಿ. ನಿಮ್ಮನ್ನು ಸಂದರ್ಶಿಸಲು, ನಿಮ್ಮೊಂದಿಗೆ ಮಾತನಾಡಲು ನಾನು, ನನ್ನ ಮಗಳು, ಅಪ್ಪ ಮಗಳು ಇಲ್ಲಿ ಬಂದಿದ್ದೇವೆ. ನಾನು ರವಿ ಸಜಂಗದ್ದೆ. ನಾನು ಭುವಿ ಸಜಂಗದ್ದೆ. ಮೊದಲನೇದಾಗಿ ಅವನಿ, ನಿನ್ನ ಹತ್ರ ಬರ್ತೇನೆ. ಈ ಒಂದು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಹೋಗಬೇಕು, ಅಲ್ಲಿ ಆಹಾರವನ್ನು ತಯಾರು ಮಾಡಬೇಕು, ಅಲ್ಲಿ ನಾನು ಏನೋ ಒಂದು ಸಾಧಿಸಬೇಕು, ಇನ್ನೇನೋ ಆಸೆಗಳಿರಬಹುದು. ಈ ಆಸೆಗಳು ನಿಮ್ಮಲ್ಲಿ ಹೇಗೆ ಚಿಗುರೊಡೀತು? ಇದನ್ನು ನಿಮ್ಮ ತಲೆಯಲ್ಲಿ ಬಿತ್ತಿದವರು ಯಾರು? ಇದು ಹೇಗೆ ಮುಂದೆ ಹೋಯಿತು? ನಿಮ್ಮ ಈ ಒಂದು ಪ್ರಯಾಣದಲ್ಲಿ ಅದನ್ನು ಹೇಗೆ ನೀವು ಸಾಧಿಸಿದ್ರಿ? ಇದು ಹೇಗೆ ಆಯಿತು? ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ವಿವರವಾಗಿ ದಯವಿಟ್ಟು ಹಂಚಿಕೊಳ್ಳಿ. ಶುರು ಮಾಡಬೇಕಾದ್ರೆ ಫಸ್ಟ್ಲಿ ನನಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ಚಿಕ್ಕವಳಿರುವಾಗಿಂದ ಅಂದ್ರೆ ಒಂದು 5-10 ವರ್ಷದಿಂದ ಪ್ರಾಬಬ್ಲಿ ನಾನೊಂದು 3ನೇ ಕ್ಲಾಸು 4ನೇ ಕ್ಲಾಸ್ ಇರುವಾಗದಿಂದ ನನಗೊಂದು ಅಡಿಗೆ ಕೋಣೆಯಲ್ಲಿ ಯಾರಿದ್ರು ನಾನೊಂದು ಕುತೂಹಲದಿಂದ ಅಲ್ಲಿ ನಿಂತಾದ್ರೂ ನೋಡ್ತಿದ್ದೆ. ಸೊ ಅಜ್ಜಿ ಆಗಿರ್ಲಿ, ಅಮ್ಮ ಆಗಿರ್ಲಿ, ಮನೆಗೆ ಊರಲ್ಲಿ ಹೋಗುವಾಗ ಆಗಿರ್ಲಿ, ಯಾರೇ ಆಗಿರ್ಲಿ, ಸೊ ಅಲ್ಲಿಂದ ಒಂದು ಇಂಟ್ರೆಸ್ಟ್ ಇತ್ತು. ಆದ್ರೆ ಅದು ನನ್ನ ಒಂದು ಈ ಮಟ್ಟಕ್ಕೆ ನನಗೆ ಇವತ್ತು ಈ ಎಷ್ಟೊಂದು ಪ್ರೀತಿ ಸಿಗ್ತದೆ ಈ ಒಂದು ಅಡಿಗೆಯಿಂದ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ಲಿ ನಾನು ಆರ್ಟ್ ಮಾಡುವ, ನನ್ನ ಚಿತ್ರಕಲೆಯಲ್ಲಿ ನನ್ನದು ಮುಂದುವರಿಸುವ ನನ್ನ ಪ್ರಯಾಣ ಅಂತ ಅಂದುಕೊಂಡೆ. ಅಲ್ಲಿಂದ ಮುಂದೆ ಬರ್ತಾ ನನಗೆ ಗೊತ್ತಾಯ್ತು, ನಮ್ಮ ಕರಾಡ ಅಡಿಗೆಯಲ್ಲಿ ಎಷ್ಟು ನಮೂನೆ ಅಡಿಗೆಗಳು ಉಂಟಂದ್ರೆ ಅದು ಜನರಿಗೆ ಗೊತ್ತೇ ಇಲ್ಲ. ನನ್ನ ಫ್ರೆಂಡ್ಸಿಗೆ ನಾನು ಟಿಫಿನಲ್ಲಿ ನನ್ನ ಬಾಕ್ಸಲ್ಲಿ ತಗೊಂಡು ಹೋಗ್ತಿರುವಾಗ ನೀರು ದೋಸೆ ಹೇಳುವಾಗ ಚಪ್ಪರಿಸಿಕೊಂಡು ತಿಂದದ್ದು ನಂಗೆ ನೆನ್ಪುಂಟು. ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಆಗಿರ್ಲಿ, ಇಂಥದ್ದು ಒಂದು ದೋಸೆ ಉಂಟಾ, ಎಲ್ಲಿ ಸಿಗ್ತದೆ ಎನ್ನುವಂಥದ್ದು. ಆವಾಗ ನನ್ನಲ್ಲಿ ಉತ್ತರ ಇರಲಿಲ್ಲ ಅವರಿಗೆ. ಎಲ್ಲಿ ಸಿಗ್ತದೆ? ನಮ್ಮ ಮನೆಯಲ್ಲಿ ಮಾಡ್ತಾರೆ, ಆದ್ರೆ ಇದು ನೀರ್ ದೋಸೆ ಸಿಗ್ಬೋದೇನೋ ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಸಿಗ್ತದಾ ಅಂತ ಗೊತ್ತಿರಲಿಲ್ಲ. ಈಗ ಸಿಗ್ತದೆ ಎಷ್ಟೋ ರೆಸ್ಟೋರೆಂಟ್ ಅಲ್ಲಿ. ನಾನು ಶಾಲೆಗೆ ಹೋಗ್ತಿರುವಾಗ ನೀರ್ ದೋಸೆ ಅನ್ನೋ ಕಾನ್ಸೆಪ್ಟ್ ಯಾವ ಹೋಟ್ಲಲ್ಲೂ ಇಲ್ಲ. ಸೊ ಅವಾಗ ಹುಟ್ಟಿದ ಒಂದು ಚಿಕ್ಕ ಒಂದು ಏನ್ ಹೇಳ್ಬೋದು, ಪ್ರಶ್ನೆ. ಆಕ್ಚುಲಿ ಪ್ರಶ್ನೆ, ಯಾಕಿಲ್ಲ ನಮ್ಮ ಅಡಿಗೆಯ ಒಂದು ರೆಸ್ಟೋರೆಂಟ್, ಯಾಕಿಲ್ಲ ನಮ್ಮ ಅಡಿಗೆಗಳು, ಯಾಕೆ ಬೇರೆ ರೆಸ್ಟೋರೆಂಟ್ಸ್ ಅಲ್ಲೂ ಇಲ್ಲ ಅಂತ. ಆವಾಗ ಪ್ರಯೋಗ ಮಾಡ್ತಾ ಇದ್ದೆ. ಆದ್ರೂ ಕಲಿಯುವ ಒಂದು ಹುಮ್ಮಸ್ಸಿತ್ತು ಆವಾಗ. ಇನ್ನೂ ಕಲಿಬೇಕು, ಅದು ಕಲಿಬೇಕು, ಇದು ಕಲಿಬೇಕು ಅಂತ. ಆದಷ್ಟು ನನ್ನ ಅಜ್ಜಿ ಅಂದ್ರೆ ನನ್ನ ಅಜ್ಜಮ್ಮನಿಂದ ತುಂಬಾ ಕಲ್ತಾಗಿ ನನ್ನದು ಚಿತ್ರಕಲೆಯಲ್ಲಿ ಮುಗಿಸಿದೆ. ನನ್ನ ಚಿತ್ರಕಲೆ ಡಿಗ್ರಿ ಸಹ ಆಯ್ತು, ಮಾಸ್ಟರ್ಸ್ ಆಯ್ತು. ಕೋವಿಡ್ ಎನ್ನುವಂಥದ್ದೊಂದು ಬಂತು. ಕೋವಿಡ್ ಸಮಯದಲ್ಲಿ ಎಲ್ಲರೂ ಊರಲ್ಲಿ, ನಾವು ಅಲ್ಲೇ ಒಂದು ಕ್ಯಾಪ್ಚರ್ ಆಗಿ ಅಲ್ಲೇ ಇದ್ದೆವು. ಸೊ
ಕೂಡು ಕುಟುಂಬ, ಎಲ್ಲರೂ ಒಟ್ಟಿಗೆ ಇದ್ದೇವೆ. ಹ್ಮ್. ಊಟಕ್ಕೆ 3 ಹೊತ್ತಿಗೆ ಮಾಡಲೇಬೇಕು. ಹೊರಗಡೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ. ಏನಿದ್ರೆ ಸಹ ರುಚಿಕರವಾದಂಥದ್ದು ನಾವು ತೋಟದಿಂದ ತಗೊಂಡು ಬಂದು ಅಲ್ಲೇ ಮಾಡಬೇಕು, ಅಲ್ಲೇ ಪ್ರಯೋಗ ಮಾಡಬೇಕು. ಆ ಒಂದು ಸಮಯದಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಚಾನೆಲ್ ಓಪನ್ ಮಾಡಿದೆ, ಹ್ಮ್. ಕರಾಡ ಸ್ಪೈಸ್ ಬಾಕ್ಸ್ ಅಂತ. ಹ್ಮ್. ಅದು ಯಾಕೆ ಕರಾಡ ಸ್ಪೈಸ್ ಬಾಕ್ಸ್ ಮಾಡಿದೆ ಅಂದರೆ, ನಮ್ಮ ಕರಾಡದ ಖಾದ್ಯಗಳೇ ನಾನು ಜಾಸ್ತಿ ಸಹ ಲಾಕ್ಡೌನಲ್ಲಿ ಮಾಡಿದ್ದೆ. ಯಾಕಂದರೆ ನಮಗೆ ಬೇರೆ ಹೋಟ್ಲಿಂದ ತಗೊಂಡು ಬರಲಿಕ್ಕಾಗಲಿ, ಅಂಗಡಿನ ತಗೊಂಡು ಬರಲಿಕ್ಕಾಗಿ ಎಲ್ಲ ಲಾಕ್ಡೌನಲ್ಲಿ ಕ್ಲೋಸ್ ಆಗಿದೆ. ಹೌದು. ಸೊ ತೋಟದಲ್ಲಿರುವ ನಮ್ಮ ಬಾಳೆಕಾಯಿ ಆಗಿರಲಿ, ನಮ್ಮ ಬೊಂಡಿ ಆಗಿರಲಿ, ಹ್ಮ್. ಸಬ್ಸಿಗೆ ಸೊಪ್ಪುಗಳು, ಪಾಲಕ್ ಆಗಿರಲಿ, ಎಷ್ಟೋ ವಿಷಯಗಳು, ವಿಟಮಿನ್ ಸೊಪ್ಪು, ಇದೆಲ್ಲ ನೋಡಿ ಇದರಿಂದ ಏನು ಮಾಡ್ಬೋದು, ಹ್ಮ್. ಇದರಿಂದ ನಾನು ಸಾಸ್ ಮಾಡ್ಬೋದಾ, ಚಟ್ನಿ ಮಾಡ್ಬೋದಾ, ಹ್ಮ್. ಇದು ನಾನು ನಮ್ಮ ಪಾನಿಪುರಿ ಹಾಗೆ ಇದಕ್ಕೊಂದು ರಸ ತರ್ಬೋದಾ ಅಂಥದ್ದೇ ಜಾಸ್ತಿ ಯೋಚನೆ ಮಾಡ್ತಿದ್ದು. ಆಲೂಗಡ್ಡೆ ಬಿಟ್ಟು, ಆಲೂಗಡ್ಡೆ ನಾವು ಬೆಳೆಸುದಿಲ್ಲ ನಮ್ಮ ಊರಲ್ಲಿ, ಹೌದು. ಅದರದ್ದು ಆಪ್ಷನಲ್ ಆಲೂಗಡ್ಡೆ ಬದಲು ಎಂತ ಮಾಡ್ಬೋದು, ಹಮ್ತ ಹರಿಯೇ ಕೇಳೋ ಸಿಜ್ಜೆಲ್ಲ ಆಲೂಗಡ್ಡೆಯ ಟೇಸ್ಟೇ ಇಲ್ಲ, ಅದಕ್ಕೆ ನೀನು ಎಂತ ಉಪ್ಪು ಖಾರ ಹಾಕಿದ್ಯೋ ಅದರ ಮೇಲೆ ಟೇಸ್ಟ್. ಟೇಸ್ಟ್. ಹ್ಮ್. ಸೊ ಇಂಥದ್ದೆಲ್ಲ ನಾನು ಪ್ರಯೋಗ ಮಾಡಿ ನನ್ನ ಆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಸುರಾದ್ದು ಒಂದು ಎಪ್ರಿಸಿಯೇಷನ್, ಲೈಕ್, ಒಂದಷ್ಟು ಜನ ಬ್ರ್ಯಾಂಡ್ಸ್ಗಳು ನನ್ನೊಟ್ಟಿಗೆ ಕೊಲಾಬ್ರೇಟ್ ಮಾಡಿದರು. ನನ್ನ ಅಡಿಗೆ ಮೆಚ್ಚಿ ನನ್ನ ಅಡಿಗೆ ಜೊತೆ ಅವರ ಅಕೌಂಟ್ ಒಟ್ಟಿಗೆ ಅವರ ಅಕೌಂಟಲ್ಲೂ ನನ್ನ ಅಡಿಗೆಗಳು ಹಾಕಲಿಕ್ಕೆ ಶುರು ಮಾಡಿದರು. ಹ್ಮ್. ಅಲ್ಲಿ ಸುರಾದ ಒಂದು ಫೇಮ್ ನನಗೆ ಮಾಸ್ಟರ್ ಶೆಫಿಂದ ಕಾಲ್ ಬಂದದ್ದು. ನಾನು ಅಪ್ಲೈ ಮಾಡಿದ್ದಲ್ಲ, ಓ, ಓಕೆ. ಇದೊಂದು ವಿಶೇಷ. ಹಾ. ನಾನು ಮಾಡಿದ್ದಲ್ಲ ಅಪ್ಲಿಕೇಶನ್. ಎಲ್ಲರೂ ಆಡಿಷನ್ಗೆ ಅಪ್ಲೈ ಮಾಡ್ತಾರೆ, ಫಸ್ಟ್ ಹಾ. ಕಾಲ್ ಬಂದರೆ ಓ ಆಯಿತು ಅಂತ. ಹಾ. ಸೊ ನನ್ನ ಆಸೆ ಮಾಸ್ಟರ್ ಶೆಫಿಗೆ ಹೋಗುವಂಥದ್ದು ನನ್ನಲ್ಲಿ ಹುಟ್ಟೇ ಇರಲಿಲ್ಲ. ಹ್ಮ್. ಹ್ಮ್. ಅಲ್ಲಿಂದ ಕಾಲ್ ಬಂದ ನಂತರ ನನಗೆ ಆಸೆ ಸ್ಟಾರ್ಟ್ ಆದ್ದು, ಓ ನನಗೆ ಮಾಸ್ಟರ್ ಶೆಫಿಗೆ ಹೋಗ್ಬೋದು, ನಾನು ಯಾಕೆ ಅದು ಯೋಚನೆ ಮಾಡಲಿಲ್ಲ ಹೋಗ್ಬೋದು ಎನ್ನುವಂಥದ್ದು. ಹ್ಮ್. ಅಲ್ಲಿಂದ ಕಾಲ್ ಬಂದ ನಂತರ, ಕರೆ ಬಂದ ನಂತರ ತಿಳಿಸಿದ್ರು, ಹೀಗೊಂದು ಜೋಡಿ ಅಂತ ಮಾಡ್ತಿದ್ದೇವೆ ಈ ಸೀಸನ್, ಬನ್ನಿ ಅಂತ. 2 ವರ್ಷ ಬಂದಿದೆ ನನಗೆ ಸತತ ಕಾಲ್. ಹ್ಮ್. ನಾನು ಇದು ಫ್ರಾಡ್ ಆಗಿರ್ಬೋದಾ, ಹ್ಮ್. ನನಗೆ ಯಾಕೆ ಮಾಸ್ಟರ್ ಶೆಫಿನವ್ರು ಅಷ್ಟು ಮೇಲಿರೋರು ನನ್ನ ಒಂದು ಚಿಕ್ಕ ಕರಾಡ ಸ್ಪೈಸ್ ಬಾಕ್ಸ್ ನೋಡಿ ಎಂತ ಇಷ್ಟಪಟ್ಟು ಕಾಲ್ ಮಾಡಿದ್ರು ಅಂತ. ಮತ್ತೆ ಸೀರಿಯಸ್ ಆಗಿ ಅವರು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡುವಾಗ ಅನಿಸ್ತು, ಓ ಇದು ನಿಜ ಆಗಿರಬೇಕು ಅಂತ. ಆಯಿತು, ಹೋಗಿ ನೋಡುವ ಒಂದು ಅನುಭವ ಏನಿದ್ರು ಅಂತ. ಕೇಳಿದೆ ಫಸ್ಟ್ ನನ್ನ ಗಂಡನ ಹತ್ರ, ಹ್ಮ್. ಜೋಡಿ ಅಂತ ಹೇಳ್ತಾ ಇದ್ದಾರೆ, ಹ್ಮ್. ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು ನನ್ನೊಟ್ಟಿಗೆ, ಬರ್ತೀಯಾ ಅಂತ. ಹ್ಮ್. ಅವಾಗ ಅವ ಹೇಳಿದ, ನಾನು ಬರ್ಬೋದು, ಆದರೆ ಈರುಳ್ಳಿ ಒಂದು ಕಟ್ ಮಾಡಬೇಕು ಅಂತ ಹೇಳುವಷ್ಟು ಆ ಒಂದು ಸಮಯದಲ್ಲಿ ಶೋ ಮುಗಿಬಹುದು ಅಂತ ಅನಿಸ್ತದೆ ನನಗೆ. ಆ ಒಂದು ರೀಸನಿಗೆ ನನ್ನನ್ನೊಂದು ಕರಿಬೇಡ, ಬೇರೆ ಯಾರಾದ್ರೂ ಆಗ್ಬೋದು ಅಂತ. ಹಾ. ಊರಲ್ಲಿದ್ದೆವು, ಸಮಯ ತುಂಬಾ ಕಮ್ಮಿ ಇತ್ತು. ಅಮ್ಮನನ್ನ ಕೇಳಿದೆ, ಹ್ಮ್. ಅಮ್ಮ ಹಿಂದಿಯಲ್ಲಿ ಮಾತಾಡ್ಬೇಕಾ, ಹಿಂದಿ ಶೋ ಹೌದು. ಆಗ್ಲಿಕ್ಕಿಲ್ಲ, ನನ್ನಿಂದ ಹಿಂದಿ ಆಗ್ಲಿಕ್ಕಿಲ್ಲ ಹೇಳಿದೆ. ಅಡಿಗೆ ಮಾಡಿದ್ದೇನು ನಾನು, ಅದು ಮಾತುಕತೆ ಆಗ್ಲಿಕ್ಕಿಲ್ಲ ನನ್ನಿಂದ. ಅಪ್ಪ ಕೂತು ಹೀಗೆ ಕಾಯ್ತಾ ಇದ್ರು, ಯಾವಾಗ ಬಾಲ್ ಕೋರ್ಟಿಗೆ ಬೀಳ್ತದೆ ಅಂತ. ಆ, ಅಪ್ಪನ ಹತ್ರ ಒಂದು ಕೇಳಿದೆ, ಅಪ್ಪ ಜೋಡಿ ಅಂತೆ, ನೀವು ಅಡಿಗೆ ಮಾಡ್ತೀರಿ, ನೋಡಿದ್ದೇನೆ ನಾನು ಚಿಕ್ಕವಳಿರುವಾಗಿಂದ ತುಂಬಾ ನನ್ನೊಟ್ಟಿಗೆ ಅಮ್ಮನೊಟ್ಟಿಗೆ ಸಹಾಯ ಎಲ್ಲ ಮಾಡಿದಿರಿ, ಆ, ಬರ್ತೀರಾ, ವಾಪಸ್ ಒಂದು ಟ್ರಿಪ್ ತರ ಆಗ್ತದೆ, 3 ತಿಂಗಳು ಮಜಾ ಮಾಡುವ ಅಡಿಗೆ ಕೋಣೆಯಲ್ಲಿ ಅಂತ. ಅವರು 3 ತಿಂಗಳ ಅಂತ ಫಸ್ಟ್ ಒಂದು ಶಾಕ್ ಆಯ್ತು. ಓ, ಇನ್ನು ಆ ಕನ್ಸಲ್ಟಿಂಗ್ ಅವರದ್ದು ಬಿಸ್ನೆಸ್ ಎಲ್ಲ ಬಿಟ್ಟು ಹೇಗೆ ಬರುದು ಅಂತ ಒಂದು ಯೋಚನೆ ಸಹ ಇತ್ತು. ಆ, ಪಳವೆ ಅಂತ ಅಚ್ಚ ಕರಿಯ ಅಂತ ಹೇಳಿದ್ರು. ಆ. ಸೊ ಇಲ್ಲಿ ತನಕ ನನ್ನ ಆರ್ಟ್ ಆಗಿರ್ಲಿ, ನಾನು ಯಾವುದೇ ಫೀಲ್ಡಿಗೆ ಹೋಗ್ಬೇಕಾಗಿದ್ರೆ ಸಹ ಎಲ್ಲ ಅಪ್ಪ ಅಮ್ಮಂದ್ರೆ ಹೇಳ್ತಾಳೆ, ನೀನು ಇಂಜಿನಿಯರಿಂಗ್ ಮಾಡು, ಸೈನ್ಸ್ ತಗೋ, ಡಾಕ್ಟರ್ ಆಗು ಅಂತ. ಇಲ್ಲಿ ತನಕ ನನಗೆ ಆ ಒಂದು ಪ್ರೆಷರ್ ನನ್ನ ಅಪ್ಪ ಅಮ್ಮನಿಂದ ಸಿಗ್ಲಿಲ್ಲ. ಯಾವಾಗಲೂ ನಿನ್ನ ಇಷ್ಟ, ನೀನು ಎಲ್ಲಿ ನಿನಗೆ ಅನಿಸ್ತದೆ, ನಿನ್ನ ಸ್ಥಾನ, ನಿನ್ನ ಇಷ್ಟ ಇರುವಂಥದ್ದು ನೀನು ಮಾಡ್ತೀಯೋ ಅಲ್ಲೇ ನೀನು ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ. ಹ್ಮ್. ನಿನಗೆ ಇಷ್ಟ ಇಲ್ಲದ್ದು ನೀನು ಮಾಡಿ ಎತ್ತರಕ್ಕೆ ಬೆಳೆದ್ರೂ ಸಹ ಅದರಲ್ಲಿ ಖುಷಿ ಇಲ್ಲ, ಖುಷಿ ಇಲ್ಲ. ನಿನಗೆ ಖುಷಿ ಇಲ್ಲದ್ದು ನೀನು ಮಾಡಬೇಡ ಅಂತ ಹೇಳಿಕೊಟ್ಟದ್ದೇ ನನ್ನ ಅಪ್ಪ ಅಮ್ಮ. ಸೊ ಅಲ್ಲಿಂದ ಇಲ್ಲಿ ಅವರು ಓಕೆ ಬರುವಮ್ಮ ಹೋಗುವ ಅಂತ ಹೇಳುವಾಗಲೇ ಡಬಲ್ ದ ಜೋಶ್ ಹೇಳಿದ ಹಾಗೆ ಹ್ಮ್. ಫುಲ್ ಕಾನ್ಫಿಡೆನ್ಸ್ ಬಂತು, ಹೋಗುವ ಸ್ಟಾರ್ಟ್ ಮಾಡುವ ಅಂತ. ಅಲ್ಲಿಗೆ ನಾವು ವಿ ಸ್ಟೆಪ್ಡ್ ಅವರ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಆಡಿಷನ್ಸ್. ವೆರಿ ನೈಸ್. ವೇಣು ಅಜ್ಜ, ನೀವು ಖಾದ್ಯಗಳಲ್ಲಿ ತುಂಬಾ ತರಹದ ಖಾದ್ಯ ಮಾಡಿದ್ದೀರಿ ಎಂದು ಅದು ಸಾಬೀತು ಮಾಡಿದ್ದೀರಿ ಮಾಸ್ಟರ್ ಶೆಫ್ನಲ್ಲಿ. ಆದರೆ ನಿಮ್ಮ ಅನುಭವಗಳು ಹೇಗಿತ್ತು? ಫಸ್ಟ್ ಆಫ್ ಆಲ್ ವೆರೈಟಿ ಅಡಿಗೆ ಮಾಡಲಿಲ್ಲ, ಅದೇನಿದ್ರು ಅವನಿಕ್ಕ ಮಾಡಿದ್ದು. ಪ್ರಶ್ನೆ
ಅವನಿಕ್ಕನಿಗೆ ಫ್ರೆಂಚ್ ಡಿಶಸ್ಸು, ಇಟಾಲಿಯನ್ನು, ಪಿಜ್ಜಾ ಮತ್ತು ನಾರ್ತ್ ಇಂಡಿಯನ್ಸ್ ಎಲ್ಲ ಮಾಡಲಿಕ್ಕೆ ಬರುತ್ತೆ ಅವಳಿಗೆ. ಆದರೆ ಅವಳಿಗೆ ಕರಾಡವೇ ಮಾಡಬೇಕು ಅಂತ ಅನಿಸಿತು. ಸೊ ಕರಾಡರು ಮಾಡುವ ಆಲ್ಮೋಸ್ಟ್ ಅಡಿಗೆಗಳು ನನಗೆ ಗೊತ್ತಿತ್ತು. ಮತ್ತು ಅವನಿಕ್ಕ ತುಂಬ ಪ್ಲೇಟಿಂಗಲ್ಲಿ ಆರ್ಟ್ ಕಲ್ತಿರೋದ್ರಿಂದ ಪ್ಲೇಟಿಂಗಲ್ಲಿ ಹುಷಾರಿದ್ಲು. ನಾನು ಹೇಳಿದೆ, ನೀನು 80% ಮಾಡು, 20% ಕರಾಡದ್ದೇನಾದರೂ ಇದ್ದರೆ. ಈಗ ನಾವು 40 ಅಡಿಗೆಗಳಲ್ಲಿ ಸಾಧಾರಣ 27 ಕರಾಡ ಅಡಿಗೆ ಮಾಡಿದ್ದೇವೆ. ಸೊ ಅಲ್ಲಿ ನನ್ನ ಕೈ ಚಾಳಕ ಅವಳಿಗೆ ಹೆಲ್ಪ್ ಆಗಿತ್ತು. ಮತ್ತು ಯಾವುದರಲ್ಲಿ ಇಲ್ಲ, ಬಿಕಾಸ್ ಇಟ್ ಇಸ್ ದ್ಯಾಟ್. ನನ್ನ ಅನುಭವ ವಂಡರ್ಫುಲ್. ಒಬ್ಬ ಮಗಳು ಅಪ್ಪನಿಗೆ ಹೆಸರು ಕೊಡೋದಾದರೆ, ಒಬ್ಬ ಮಗಳು ಈಗ ಅಪ್ಪನಿಂದ ಮಗಳಿಗೆ ಹೆಸರು. ಈಗ ನಾನು ನಾರಾಯಣ ಶರ್ಮರ ಮಗ, ಹೌದು ಉಪ್ಪಂಗಳದವ, ಹೌದು ಇದೆರಡು ನನಗೆ ಇರುವಂಥ ಐಡೆಂಟಿಟಿ. ಈಗ ಮಾಸ್ಟರ್ ಶೆಫ್ ಅವನಿಯ ಅಪ್ಪ ಏಳು ಅಂತ ಹೇಳುವಾಗ, ಪ್ಲಸ್ ಏರ್ಪೋರ್ಟಲ್ಲಿ ಮತ್ತು ಮಾಲ್ಗಳಿಗೆಲ್ಲ ಹೋದಾಗ ಬಂದು ನನ್ನೊಟ್ಟಿಗೆ ಸೆಲ್ಫಿ ತಗೊಳ್ಳೋದು, ಇದನ್ನೆಲ್ಲ ನೋಡಿದಾಗ ನಂಗೆ ಅನಿಸಿತ್ತು ಒಂದು ಹೊಸ ಹೆಜ್ಜೆ ಬಂತು ಜೀವನದಲ್ಲಿ. ಇದು ಹೇಗೆ ಹೋಗುತ್ತೆ ಗೊತ್ತಿಲ್ಲ, ಬಹುಶಃ ಭಗವಂತ ನಮ್ಮನ್ನೆಲ್ಲೋ ತಗೊಂಡು ಹೋಗ್ತಾನೆ ಅಂತ ಅನಿಸಿಕೆಯಲ್ಲಿ ಮಾಸ್ಟರ್ ಶೆಫ್ ಒಂದು ಹೊಸ ಪುಸ್ತಕ ಅಧ್ಯಾಯ ಓಪನ್ ಆಯಿತು ನನ್ನ ಜೀವನದಲ್ಲಿ. ಅಲ್ಲಿ ಕರಾಡ ಖಾದ್ಯಗಳನ್ನೇ 27-28 ಕರಾಡ ಖಾದ್ಯ ಮಾಡಿದ್ರಿ ಅಂತ ಹೇಳಿದರು ಅವರು. ಅಲ್ಲಿ ಕರಾಡ ಇಷ್ಟು ಉಂಟು, ನಮಗೆ ಫ್ರೆಂಚ್ ಉಂಟು, ಇಟಾಲಿಯನ್ ಉಂಟು, ಇನ್ನೇನೇನೋ ಉಂಟು, ಯಾವುದುಂಟು ಯಾವುದಿಲ್ಲ, ವೆರೈಟಿ ಆಫ್ ಫುಡ್ಸ್ ನಮ್ಮ ಹತ್ರ ಉಂಟು. ಅಷ್ಟರ ನಡುವೆ ನಮ್ಮ ಕರಾಡ ಖಾದ್ಯಗಳನ್ನು, ಯಾವುದೋ ಒಂದು ಅಡಿಗೆ ಕೋಣೆಯ ಮೂಲೆಯ ಈ ಕರಾಡ ಖಾದ್ಯಗಳನ್ನು ಪ್ರಪಂಚಕ್ಕೆ ವಿಸ್ತರಿಸಬೇಕು ಅಥವಾ ಅಲ್ಲಿ ತೋರ್ಪಡಿಸಬೇಕು, ಅದು ಅಲ್ಲಿ ಒಳ್ಳೆಯ ಖಾದ್ಯ ಅಂತ ಸಾಬೀತು ಆದೀತು, ಆಗಬಹುದು, ನಾನು ಮಾಡುವೆ ಎನ್ನುವ ರೀತಿಯಲ್ಲಿ ನಿಮಗೆ ಹೇಗೆ ಅದೊಂದು ಹೇಗೆ ನಿಮ್ಮ ತಲೆಯಲ್ಲಿ ಒಂದು ಫ್ಲ್ಯಾಶ್ ಆಯಿತು, ಮತ್ತು ಅದು ಹೇಗೆ ಕ್ಲಿಕ್ ಆಯಿತು? ಕ್ಲಿಕ್ ತುಂಬ ಆಯಿತು, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟಕ್ಕಿಂತ ಜಾಸ್ತಿ ಕ್ಲಿಕ್ ಆಯಿತಾ, ಹೇಗಾಯಿತು? ನಿಮ್ಮ ಆ ಒಂದು ವಿವರಣೆ ನಮಗೆ ಕೊಡಿ. ಫಸ್ಟ್ ಆಡಿಷನ್ಗೆ ನಾವು ಮುಂಬೈ ಹೋಗುವಾಗಲೇ, ಆ ಫಸ್ಟ್ ಆಡಿಷನ್ ಅಲ್ಲಿ ನಾವು ಮಾಡಿದ್ದೆ ನಮ್ಮ ಕರಾಡದ ಖಾದ್ಯಗಳು, ಅಂದ್ರೆ ಪತ್ತಳಿ. ಒಂದು 7 ನಮನೆಯ ಒಂದು 8 ನಮನೆಯ ಒಂದು ಪತ್ತಳಿ ಮಾಡಿದೆವು. ಆ ಪತ್ತಳಿಗಳಲ್ಲಿ ಸಿಹಿ ಸಹ ಇತ್ತು, ಖಾರ ಸಹ ಇತ್ತು. ಅದಕ್ಕೊಂದು ಹೆಸರುಂಟು ಈ ಒಂದು ಡಿಶ್ಗೆ, ಪತ್ತಳಿ ಎನ್ನುವಂಥದ್ದು ಅವರಿಗೂ ಗೊತ್ತಿಲ್ಲ. ಸೊ ಇದರ ವಿವರಣೆ ಸಹ ನಾವು ಕೊಡ್ಬೇಕಾಯ್ತು. ನಾವು ಇವತ್ತು ಇಲ್ಲಿ ಬಂದಿರೋದು ನಮ್ಮ ಸಮುದಾಯ, ನಾವು ಕರಾಡ ಬ್ರಾಹ್ಮಣರು, ಹೀಗೀಗೆ ಬಂದದ್ದು, ವಲಸೆ ಕಾಶ್ಮೀರಿಂದ ಬಂದು ಮಹಾರಾಷ್ಟ್ರದಲ್ಲಿ ಇದ್ದು, ಮಹಾರಾಷ್ಟ್ರದಿಂದ ಈಚೆ ಕಾಸರಗೋಡಿಗೆ ಬಂದು, ಕೆಲವರು ಗೋವಾ ಹೋದ್ರು, ಕೆಲವರು ತಮಿಳ್ನಾಡಿಗೆ ಹೋದ್ರು. ಹೀಗೆ ನಮ್ಮ ಕಥೆಯನ್ನು ಅವರಿಗೆ ವಿವರಿಸುವಾಗ ಈ 3 ಶೆಫ್ಗಳು ಸಹ ತುಂಬಾ ತಿಳಿದವರು, ಇಡೀ ಲೋಕ ಸುತ್ತಿದವರು. ಸೊ ಇಂಥ ಒಂದು ಕತೆ, ಇಂಥ ಒಂದು ಕಮ್ಯುನಿಟಿ ಒಂದು ಉಂಟು ನಮ್ಮದೇ ದೇಶದಲ್ಲಿ ಎನ್ನುವಂಥದ್ದು ಈ 3 ಶೆಫ್ಗಳಿಗೂ ಗೊತ್ತಿರಲಿಲ್ಲ. ಈ ಒಂದು ಕತೆ ನಾವು ಹೇಳುವಾಗ ನಮ್ಮ ಸಮಾಜದ್ದು ತಿನ್ಲಿಕ್ಕಾಯ್ತಾ ಇದ್ರು, ಏನಿರ್ಬೋದು ಇದು ಅಂತ. ಫಸ್ಟ್ ಆಫ್ ಆಲ್ ನಾವು ಒಂದು ಗುಳ್ಪಳದಲ್ಲಿ ನಮ್ಮ ಪತ್ತಳಿಯನ್ನು ತಗೊಂಡು ಹೋದದ್ದು, ಅದು ಸಹ ವಿವರಿಸಿದ್ದೇವೆ. ಇದೊಂದು ನಮ್ಮ ಊರಿನ ಒಂದು ಆಟ. ಇದು ಮಳೆಗಾಲದಲ್ಲಿ ಜಾಸ್ತಿ ನಾವು ಆಡೋದು, ಯಾಕಂದ್ರೆ ಮನೆ ಒಳಗೆ ಕೂತು ಆಟ ಆಡುವಂತಹ ಒಂದು ಆಟ ಅಂತ. ಅದು ತುಂಬಾ ಇಷ್ಟ ಆಯ್ತು ಅವರಿಗೆ. ಇದು ಹೇಗೆ ತಿನ್ನೋದು, ಸಕ್ಕು ಖೌಪ ಅಂತ ಒಂದು ಆಟ ಉಂಟು ಇದ್ರಲ್ಲೇ ಗುಳ್ಪಳದಲ್ಲಿ. ಹಾಗೆ ಅಂತ ಹೇಳುವಾಗ ಶೆಫ್ ರಣವೀರ್ ಫಸ್ಟ್ ಹೌದಾ ಅಂತ ಹೇಳಿ ನೆಕ್ಕಿ ತಿಂದು ಸಕ್ಕುಂ ಖಲ್ಲ ಅಂತ ಹೇಳಿದ್ರು. ಅದು ಹೇಗೆ ಹೇಳುದು, ನಾನು ತಿಂದೆ ಈಗ ಅಂತ ಹೇಳುವಾಗ ನಾ ಹೇಳಿದೆ ಸಕ್ಕುಂ ಖಲ್ಲ ಅಂತ. ಸಕ್ಕುಂ ಖಲ್ಲ ಅಂತ ಒಂದು ಹೇಳಿದ್ರು. ಅಲ್ಲಿ ನಮಗೆ ಫಸ್ಟ್ ನಮ್ಮ ವಿನ್ ಅಂತ ಆದದ್ದು. ನಮಗೆ ಏಪ್ರಿಲ್ ಸಿಗುವ ಮೊದಲು, ನಾವು ಇದ್ದೇವಾ ಇನ್ನು ಮುಂದೆ ಈ ಶೋ ಒಳಗೆ ಅಂತ ಗೊತ್ತಾಗುವ ಮೊದಲು, ನಮ್ಮ ಆ ಒಂದು ಕರಾಡದ ಒಂದು ಅಡಿಗೆ ಅವರಿಗೆ ಮುಟ್ಟಿದೆ, ಅವರಿಗೆ ಒಂದು ತಲುಪಿದೆ, ಹೀಗೆ ಒಂದು ಉಂಟು ನಮ್ಮ ಒಂದು ಸಮಾಜ ಅಂತ ಗೊತ್ತಾಗಿದೆ. ಅದು ನನ್ನ ಫಸ್ಟ್ ವಿನ್ ಎಸ್ಟಾಬ್ಲಿಷ್ಮೆಂಟ್. ನನಗೆ ನನ್ನ ಕರಾಡ ಯಾಕೆ ಇನ್ನೊಂದು ಇಂಟರ್ನ್ಯಾಷನಲ್ ಸ್ಟೇಜ್ ಪ್ಲಾಟ್ಫಾರ್ಮ್ ಬೇಕಿತ್ತು ಅಂದರೆ, ಎಷ್ಟೇ ನನ್ನ ಫ್ರೆಂಡ್ಸಿಗಾಗಿರಲಿ, ನಮ್ಮ ಕಲೀಗ್ಸಿಗಾಗಿರಲಿ, ಕೆಲಸ ಮಾಡಿದ ಜಾಗಗಳಲ್ಲಾಗಿರಲಿ, ಯಾವಾಗಲೂ ನಾನೊಂದು ಇವಳಿಗೂ ಗೊತ್ತಿರ್ಬೋದು, ಇವಳಿಗೆ ಜಾಸ್ತಿ ರಿಲೇಟ್ ಆಗ್ಬೋದು, ಶಾಲೆಗೆ ಹೋಗುವಾಗ ಫಾರ್ಮಲ್ಲಿ ಮದರ್ ಟಂಗ್ ಆಪ್ಷನ್ ಉಂಟು. ಆ ಮದರ್ ಟಂಗಲ್ಲಿ ಎಂತ ಅಂತ ಬರಿಬೇಕು ನಾವು ಎನ್ನುವಂಥದ್ದೊಂದು ಪ್ರಶ್ನೆ ನಾನು ಯಾವತ್ತೂ ಅಮ್ಮನ ಹತ್ರ ಕೇಳ್ತಿದ್ದೆ. ಕನ್ನಡ ಅಂತ ಬರಿಬೇಕಾ? ನಾವು ಕರ್ನಾಟಕದಲ್ಲಿದ್ದೇವೆ ಹೌದು, ಆದರೆ ಕನ್ನಡ ನಮ್ಮ ಮಾತೃಭಾಷೆ ಅಲ್ಲ. ಮಲಯಾಳಂ ಬರಿಬೇಕಾ? ಕೇರಳದಲ್ಲಿ ನಮ್ಮ ಊರು, ಆದರೆ ಕೇರಳ ನಮ್ಮ ಮಾತೃಭಾಷೆ ಅಲ್ಲ, ಮಲಯಾಳ ನಮ್ಮ ಮಾತೃಭಾಷೆ ಅಲ್ಲ. ಹಾಗಾದ್ರೆ ಕರಾಡ ಅಂತ ಬರಿಬೋದೇನೋ ಅಂತಾಗಿ ನಾನು ನನ್ನ ಎಲ್ಲಾ ಫಾರ್ಮ್ಗಳಲ್ಲಿ ಕರಾಡ ಅಂತ ಬರಿತಿದ್ದೆ. ನಂಗೆ ಅದು ಫಾರ್ಮ್ ವಾಪಸ್ ತಿರುಗಿ ಬರ್ತಿತ್ತು ಅಂದ್ರೆ
ತಪ್ಪು ಬರ್ದಿದ್ದಿ ನೀನು, ನಿನ್ನ ಮದರ್ ಟಂಗ್ ತಪ್ಪುಂಟು ಅಂತ ಬಂತು. ಅಷ್ಟಾಗ ಇಲ್ಲ, ಕರಾಡ ನನ್ನ ಮದರ್ ಟಂಗ್ ಅಂತ, ಅಂಥದ್ದೊಂದು ಮಾತೃಭಾಷೆ ಇಲ್ಲ ನಮ್ಮ ದೇಶದಲ್ಲಿ ಅಂತ ಫಸ್ಟ್ ಬಂದದ್ದು ಒಂದು ಆರೋಪ. ಶಾಲೆಯಿಂದ ನನಗೆ ಬರುವಾಗ ಅಲ್ಲಿ ನನ್ನ ಹಠ ಇದಾಯ್ತು, ಯಾಕಿಲ್ಲ, ನಾವು ಮಾತಾಡ್ತಿದ್ದೇವೆ, ನಾವು ಜೀವಿಸ್ತಿದ್ದೇವೆ ಈ ಒಂದು ಭಾಷೆಯೊಟ್ಟಿಗೆ ಅಂತ ಆದ್ರೆ ಯಾಕೆ ಈ ಒಂದು ಭಾಷೆ ಇಡೀ ಲೋಕ ಗೊತ್ತಿಲ್ಲ. ಫಸ್ಟ್ ಭಾಷೆ ಗೊತ್ತಾಗ್ಬೇಕು. ಇನ್ನೊಂದು ನಮ್ಮ ಊಟ, ನಮ್ಮ ಇರುವಂತಹ ಒಂದು ನಮ್ಮ ಪೇದ ಆಗಿರ್ಲಿ, ಕರ್ಮಣೆ, ಗೊಜ್ಜು, ಪಲ್ಯಗಳು, ನಮ್ಮ ವಿರ್ಸ, ಪುಳಿಂಜಿ, ಏನೇ ರೆಫರೆನ್ಸ್ ನಾವು ಎಲ್ಲಿಂದಲೇ ಬಂದಿರ್ಬೋದು, ಒಂದು ಹೆಸರುಂಟು ಎಲ್ಲದಕ್ಕೂ. ಆ ಹೆಸರು ಯಾಕೆ ಯಾರಿಗೂ ಗೊತ್ತಿಲ್ಲ ಎನ್ನುವಂಥದ್ದು. ಅದಕ್ಕೆ ಆ ಹೆಸರುಗಳು ಆ ನಮ್ಮ ಭಾಷೆಯ ಒಂದು ಟಂಗ್ ಟ್ವಿಸ್ಟರ್ ಆಗಿ ಅನಿಸ್ಬೋದು ಎಲ್ಲರಿಗೂ, ಆದ್ರೆ ನಮ್ಮ ಆ ಭಾಷೆಯ ಒಂದು ಮಹತ್ವ ಮತ್ತೆ ನಮ್ಮ ಸಮಾಜ, ನಾವು ಬಂದ ರೀತಿ, ನಾವು ಬಂದು ಒಂದು ಸೆಟಲ್ ಆದ ರೀತಿ. ಕಾಸರಗೋಡಿಗೆ ಬಂದಿರ್ಬೋದು ನಾವು ಕಾಶ್ಮೀರಿಂದ, ಮಹಾರಾಷ್ಟ್ರದಿಂದ, ಆದ್ರೆ ಕಾಸರಗೋಡಿಗೆ ಬಂದು ನಾವು ಅಲ್ಲಿ ನೆಲೆ ಆದ ನಂತರ ಸಹ ಕೊಕೊನೆಟ್ ಆಗಿರ್ಲಿ, ಅರ್ಕನೆಟ್ ಆಗಿರ್ಲಿ, ಅಡಿಕೆ, ತೆಂಗು ಹೇಗೆ ಬೆಳೆಸ್ಕೊಂಡು ಅದು ನಾವು ಹೇಗೆ ಅಳವಿಸ್ಕೊಂಡು ಇದ್ದೇವೆ ನಾವು ನಮ್ಮ ಖಾದ್ಯಗಳಲ್ಲಿ ಎನ್ನುವಂಥದ್ದು ನಂಗೆ ಆ ಒಂದು ರುಚಿ ಎಲ್ಲರಿಗೂ ತೋರಿಸ್ಬೇಕು ಎನ್ನುವಂಥದ್ದು ಒಂದು ಆಸೆ ಇತ್ತು. ಸೊ ಅದೊಂದು ಈ ಮಾಸ್ಟರ್ ಶೆಫ್ ಫಸ್ಟ್ ಆಡಿಷನ್ ಅಲ್ಲಿ ಅವರಿಗೆ ಇಷ್ಟ ಆದದ್ದು ಒಂದು ದೊಡ್ಡ ಒಂದು ಸಾಧನೆ ಅಂತ ಅನಿಸಿದ್ದು ಹೇಗೆ ಅಂದ್ರೆ, ಶೆಫ್ ಆ ಕೋಟ್ ಹಾಕುವಾಗ ನಮಗೆ ಶೆಫ್ ವಿಕಾಸ್ ಹೇಳಿದ್ದು, ದಿಸ್ ಕೋಟ್ ಇಸ್ ये कोट आपके लिए लकी है या पता नहीं, पर what was the dialogue? I know. It's not that you deserve the coat, the coat deserves Deserves you. Yes. ಅದು apron. April. I will repeat it. ನನಗೆ ಅದು ತುಂಬಾ ಅಂದ್ರೆ ನನಗೆ ತುಂಬಾ ಹತ್ರ ಆದಂತ ಇದು. आज आप एप्रन नहीं डिजर्व कर रहे हैं, एप्रन आपको डिजर्व कर रहा है. ಅದು ಹೇಳಿದ್ರು. ನನ್ನ ಕಣ್ಣ ಎದುರು ಇನ್ನೂ ಸಹ ಅದು ಶೆಫ್ ವಿಕಾಸ್ ಹೇಳುವಾಗ ಆ ಮೂಮೆಂಟ್ ವಾಸ್ ದ ಬಿಗ್ಗೆಸ್ಟ್ ಮೂಮೆಂಟ್ ನನಗೆ. ಅಂದ್ರೆ ಅಂದ್ಕೊಳ್ಳಿಲ್ಲ ಒಂದು ಅಷ್ಟು ಇಷ್ಟ ಆಗ್ಬೋದು. ನಾವು ಒಂದು 2 ಗಂಟೆ ಒಂದು ಅಲ್ಲಿ ಬ್ಯಾಕ್ ಸೈಡ್ ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ದೇವೆ, ಇಡೀ ಪತ್ತಳಿ ಅವರ ಮುಂದೆ ಮಾಡಬೇಕಿತ್ತು. ಆದ ಕಾರಣ ಅದು ತೋರಿಸ್ಲಿಲ್ಲ, ಬಟ್ ಅದು ಅವರ ಮುಂದೆ ಮಾಡಿ ಕಟ್ ಮಾಡಿ ಅದನ್ನ ಪ್ಲೇಟ್ ಮಾಡಿ ಅವರ ತನಕ ತಂದು ಇಡುವ ತನಕ ನಮಗಿರುವ ಆ ಒಂದು ಹೆದರಿಕೆ ಸಹ ಇತ್ತು, ಇದು ಇಷ್ಟ ಆದಿತ್ತ ಅವರಿಗೆ. ಯಾಕಂದ್ರೆ ನಾರ್ತ್ ಇಂಡಿಯನ್ಸ್ನವರಿಗೆ ಸೌತ್ ಇಂಡಿಯನ್ ಕೆಲವೊಂದು ಇಷ್ಟ ಆಗ್ತದೆ, ಎಲ್ಲ ಇಷ್ಟ ಆಗುದಿಲ್ಲ. ಯಾಕಂದ್ರೆ ಆ ಒಂದು ತೆಂಗಿನ ಎಣ್ಣೆಯ ಸ್ಮೆಲ್ ಇಷ್ಟ ಆಗುದಿಲ್ಲ. ಸೊ ಆದಷ್ಟು ನಾನು ಮೆಲೋ ಇಟ್ಟುಕೊಂಡು ಅವರಿಗೆ ಇಷ್ಟ ಆಗುವ ಹಾಗೆ, ಅವರ ಪ್ಯಾಲೆಟ್ಗೆ ಸೂಟ್ ಆಗುವ ಹಾಗೆ ಅಡಿಗೆ ಮಾಡಿದ್ದು. ಅಲ್ಲಿ ನಮ್ಮ ಫಸ್ಟ್ ವಿನ್.